ಆಲ್ಮೋಸ್ಟ್ ಪ್ರೋಸೆಸ್ ಎಲ್ಲ ಮುಗ್ದಿದೆ. ಇನ್ನೇನು ಫೈನಲ್ ಅಗ್ರಿಮೆಂಟ್ ಸೈನ್ ಮಾಡೋದಷ್ಟೇ ಬಾಕಿ. ಹೌದು, ಸರಿ ಅಪ್ಪ. ಕಂಗ್ರಾಟ್ಸ್ ರಾಘವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನಿದ್ದ ಪರಿಸ್ಥಿತಿಲಿ ಈ ಟೆಂಡರ್ ನನಗಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪರಿಸ್ಥಿತಿ ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು ರಾಘವ್, ಆದರೆ ಎಂಥ ಪರಿಸ್ಥಿತಿಲೂ ಮನುಷ್ಯ ಚೇಂಜ್ ಆಗಬಾರ್ದು. ಆಗಲೇ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಎದುರುಗಿರೋ. ಆದರೂ ಸರ್, ನಿಮ್ಮ ಸಹಕಾರ ಇಲ್ಲ ಅಂದಿದ್ರೆ ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಕ್ಷಣಕ್ಕೆ ಕನಸಿನ ಥರ ಬಂದು ಹೋಗ್ತಿತ್ತಷ್ಟೇ ಈ ಟೆಂಡರ್. ಇವತ್ತು ಈ ಕನಸು ನನಸಾಗೋದಕ್ಕೆ ನೀವೇ ದಾರಿ ಮಾಡಿಕೊಟ್ರಿ ಸರ್. ಅರೆ ಪ್ಲೀಸ್ ರಾಘವ್, ನಾನೇನೋ ದೊಡ್ಡ ಫೇವರ್ ಮಾಡಿರೋ ಥರ ಮಾತಾಡ್ತಿದ್ದೀರಲ್ಲ. ಮೋರ್ ಓವರ್ ದಿಸ್ ಇಸ್ ಎ ಬಿಸ್ನೆಸ್. ನೀವೊಬ್ಬ ಆರ್ಕಿಟೆಕ್ಟು, ನಾನೊಬ್ಬ ಇನ್ವೆಸ್ಟರ್. ಒಬ್ಬ ಆರ್ಕಿಟೆಕ್ಟ್ಗೆ ಒಬ್ಬ ಇನ್ವೆಸ್ಟರ್ ಕಡೆಯಿಂದ ಆಗಿರೋ ಕಮಿಟ್ಮೆಂಟ್ ಅಷ್ಟೇ. ಇದರಲ್ಲಿ ಸಹಾಯದ ಮಾತೇ ಇಲ್ಲ. ನನ್ನ ಜೀವಕ್ಕೆ ಜೀವ ಆಗಿದ್ದು ನನ್ನ ತಂದೆ ಪ್ರಾಣನೇ ಉಳಿಸ್ಕೊಟ್ರು. ಅದನ್ನೇ ಸಹಾಯ ಅಲ್ಲ ಅಂದರೆ ಅಂದಮೇಲೆ ಇದೇ ಸಹಾಯ ಸರ್. ಅದು ಮನುಷ್ಯತ್ವ ಅಷ್ಟೇ ಸರ್. ನೀವು ಅದಕ್ಕೆ ಮನುಷ್ಯತ್ವ ಅಂತ ಹೆಸರು ಕೊಟ್ಟಿದ್ದೀರಾ, ನಾನು ಅದಕ್ಕೆ ಸಹೋದರತ್ವ ಅಂತ ಹೆಸರು ಕೊಡ್ಬೋದಾ? ಸರ್ ಸಾರ್ ಅಂತ ಅನ್ಬೇಡಿ, ವಿವೇಕ್ ಅಂತಂದ್ರೆ ಸಾಕು. ಒಂದು ಜೀವಕ್ಕೆ ಬದುಕು ಕೊಟ್ಟವರು, ಆ ಬದುಕು ಕೊಟ್ಟೊಂದು ಜೀವ ನೋಡ್ತೀವಿ, ಆ ಬದುಕಿಗೆ ಅರ್ಥ ಕೊಟ್ಟವ್ರು ಮತ್ತೊಬ್ರು. ನನ್ನ ತಮ್ಮನೇ ಈ ಪರಿಸ್ಥಿತಿಲಿ ಇದ್ದಿದ್ರೆ ಥ್ಯಾಂಕ್ಸ್ ಹೇಳ್ತಿದ್ನ. ಸ್ಥಾನ ಸಿಕ್ಕಿದ ಖುಷಿಗೆ ಟೆಂಡರ್ ಸಿಕ್ಕಿದ ಖುಷಿನೇ ಮರ್ತೋಯ್ತು ಸರ್. ರಾಘವ್, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ಬನ್ನಿ ಹೊರಡೋಣ. ಸರಿ ಸರ್. ತಗೊಳ್ಳಿ. ಲಕ್ಷ್ಮಿ, ಏನು ತಮಾಷೆ ಮಾಡ್ತಿದ್ಯಾ? ಆಫೀಸಿಗೆ ಲೇಟ್ ಆಯಿತು. ಇದರಲ್ಲಿ ಬಸ್ ಪಾಸ್ ಇದೆಯಾ? ನೀವು ಮೊದಲೇ ತಗೊಂಡು ನೋಡಿ. ಇಟ್ಕೊಳ್ಳಿ. ಏನು ಲಕ್ಷ್ಮಿ ಇದು? ಕಾರು. ಏನು ತಮಾಷೆ ಮಾಡ್ತಿದ್ಯಾ? ನನಗೆ ಕಾರಾ? ಅಲ್ಲೋಡಿ.
ರೀ ನಿಮಗೆ ಕಾರ್ ಅಂದರೆ ಎಷ್ಟಿಷ್ಟ, ಕಾರು ಓಡಿಸೋದು ಎಷ್ಟಿಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವದನ್ನು ಎಷ್ಟು ಮಿಸ್ ಮಾಡ್ತಿದ್ರಿ ಅನ್ನೋದು ಗೊತ್ತು. ಅದಕ್ಕೋಸ್ಕರನೇ ಆರ್ಡ್ರ್ ಬಂದಿರೋ ದುಡ್ಡಲ್ಲಿ ನೀಲ್ಕಂಠಣ್ಣನ ಸಹಾಯ ತಗೊಂಡು ಡೌನ್ ಪೇಮೆಂಟ್ ಕಟ್ಟಿ ಈ ಸೆಕೆಂಡ್ ಹ್ಯಾಂಡ್ ಕಾರ್ ತಂದೆ. ಹೇಗಿದೆ ನನ್ನ ಸರ್ಪ್ರೈಸ್? ಲಕ್ಷ್ಮಿ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಕಾರ್ ತರೋ ಅವಶ್ಯಕತೆ ಇತ್ತಾ? ರೀ, ಅವಶ್ಯಕತೆ ಇಲ್ಲದೇ ಇದ್ದಿದ್ರೆ ನಾನು ಕಾರ್ ತರ್ತಿಲ್ಲ. ನೀವು ಯಾವತ್ತೂ ಕಾರ್ ಬಿಟ್ಟು ಇಳಿದವರೇ ಅಲ್ಲ. ಅಂಥದ್ರಲ್ಲಿ ಎರಡೆರಡು ಬಸ್ ಹಿಡ್ಕೊಂಡು ನೀವು ಕೆಲ್ಸಕ್ಕೆ ಹೋಗೋದು ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇರಲಿಲ್ಲ ರೀ. ನೀವು ನನ್ನಿಂದ ಎಷ್ಟೆಲ್ಲ ಕಷ್ಟಪಟ್ರಿ. ನಿಮಗೆ ಹೊಸ ಕಾರಂತೂ ತಕ್ಕೊಡೋದಕ್ಕಾಗಲ್ಲ. ಕೊನೆ ಪಕ್ಷ ಈ ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ನೀವು ಓಡಾಡೋದು ನೋಡಬೇಕು ಅನ್ನೋದೇ ನನ್ನ ಆಸೆ. ಯಾಕ್ರಿ, ನಿಮ್ಗೆ ಇಷ್ಟ ಆಗಲಿಲ್ವಾ? ಛೇ, ಹಾಗೆಲ್ಲ ಏನೂ ಇಲ್ಲ. ನನಗೆ ಕಾರು ತುಂಬ ಇಷ್ಟ ಆಯಿತು. ಆದರೆ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಅಂತ ಅಷ್ಟೇ. ಅದೆಲ್ಲ ಬಿಡು. ಈಗೇನು, ನಾನು ಹಿಂಗೆ ಕಾರಲ್ಲಿ ಓಡಾಡಬೇಕು ಅಷ್ಟೇ ತಾನೇ. ಈ ಕಾರ್ ಸೆಕೆಂಡ್ ಹ್ಯಾಂಡ್ ಆದ್ರೆ ಏನಂತೆ, ನಿನ್ನ ಪ್ರೀತಿಗೆ ಫಸ್ಟ್ ರ್ಯಾಂಕ್ ಕೊಡಲೇಬೇಕಲ್ವಾ? ಸರಿ, ಹಾಗಿದ್ರೆ ನಾವಿಬ್ಬರೇ ಒಂದು ರೊಮ್ಯಾಂಟಿಕ್ ಡ್ರೈವ್ ಹೋಗೋಣ. ಸರಿ, ಹಾಗಾದರೆ ಪಟ್ಟಂತ ರೆಡಿ ಆಗ್ಬಾ. ರೀ, ಕಾರಲ್ಲಿ ಮೊದಲನೇ ಸಾರಿ ನಾವು ಹೊರಗಡೆ ಹೋಗ್ತಾ ಇದ್ವಿ. ಮನೆಯವರೆಲ್ಲರನ್ನೂ ಕರ್ಕೊಂಡು ಹೋಗೋಣ. ಲಕ್ಷ್ಮಿ, ಒಂದು ಕೆಲಸ ಮಾಡು. ಈ ಪಕ್ಕದ ಮನೆ ಪಂಚಮ್ಮ, ಎದುರುಗಡೆ ಮನೆ ಕಮಲಮ್ಮ, ಅವರೆಲ್ಲರನ್ನೂ ಕರ್ಕೊಂಬ, ಒಟ್ಟಿಗೆ ಹೋಗೋಣ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಮತ್ತಿನ್ನೇನು ಲಕ್ಷ್ಮಿ, ಕಾರ್ ಇದೆ ಇವಾಗ, ಒಂದು ರೊಮ್ಯಾಂಟಿಕ್ ಡ್ರೈವ್ ಹೋಗೋಣ ಅಂದರೆ ನೀನು. ಪ್ಲೀಸ್ ರೀ, ಮನೆಯವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರಿ ಅಮ್ಮ, ಹೋಗಿ ಎಲ್ಲಾರನ್ನೂ ಕರ್ಕೊಂಡು